ಸಾಧಿಕೆ ಶರಣೆ ತೈಂಬ್ರಿಕೆ ಗೌರಿ ನಾರಾಯಣಿ ನಮೋಸ್ತುತೆ ತಾಯಿ ಭೂಮಾತೆ ಅನ್ನದಾನಕ್ಕಿಂತ ಅನ್ನದಾನವಿಲ್ಲವೆಂದು ಹಿರಿಯರು ಹೇಳಿದ ಮಾತು ಸತ್ಯ. ಮಳೆ ಬಿಸಿಲು ಏನೂ ನೋಡದೆ ಭೂತಾಯಿಗೆ ಬೀಜವನ್ನು ಬಿತ್ತಿ ಒಳ್ಳೆ ವ್ಯವಸಾಯವನ್ನು ಮಾಡುವ ಈ ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು? ಈ ರೈತರ ಹತ್ರ ಚುನಾವಣೆ ಬಂದಾಗ ರೈತರೇ ನೀವೇ ಒಳ್ಳೆಯವರು, ನೀವೇ ನಮಗೆಲ್ಲ, ನೀವೇ ನಮಗೆ ಶ್ರೀರಕ್ಷೆ ಅಂತ ಓಟನ್ನು ಪಡೆದುಕೊಂಡು ಆಮೇಲೆ ಗೆದ್ದು ಬಂದ್ಮೇಲೆ ಊರಲ್ಲೊಂದು ಮನೆ, ದಿಲ್ಲಿಯಲ್ಲಿ ಒಂದು ಮನೆ ಅಂತ ಕಾರು ಬಂಗ್ಲೆ ಹಿಡ್ಕೊಂಡು ಓಡಾಡ್ತಾರೆ. ಆದ್ರೆ ಈ ರೈತನಿಗಾದ ಅನ್ಯಾಯವನ್ನು ಕೇಳೋಕೆ ಹೋದ್ರೆ, ಅವರು ಚಳುವಳಿಗಳನ್ನ ಮಾಡಿದ್ರೆ ರೈತನಿಗೆ ಅನ್ಯಾಯವನ್ನು ಮಾಡ್ತಾರೆ. ದೇವ್ರೆ, ಹೇಗಾದ್ರೂ ಮಾಡಿ ಈ ರೈತನಿಗೊಂದು ಒಳ್ಳೆ ದಿನವನ್ನು ತರುವಂತೆ ಮಾಡು. ಅದು ಅಲ್ಲದೆ ಮೇಘರಾಜ, ನಿನ್ನನ್ನೇ ನಂಬಿಕೊಂಡಿರುವ ಈ ರೈತನ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಮಳೆಯನ್ನು ಬಂದು ಈ ಭೂಮಿಯನ್ನು ತಂಪು ಮಾಡಪ್ಪ. ಈ ಪ್ರಗತಿಪುರದಲ್ಲಿ ರೈತರಂದೇ ಹೆಸರಾಗಿರುವ ನನ್ನ ಗಂಡ ತನ್ನ ತಮ್ಮಂದರಿಗೋಸ್ಕರ ದುಡಿತಾ ಇದ್ದಾರೆ. ಅವರಿಗೂ ಕೂಡ ನಿನ್ನ ಕೃಪೆ ಇರಲೇಬೇಕು. ಅದು ಇರ್ಲಿ, ಇವತ್ತು ಶ್ರಾವಣ ಕೊನೆ ದಿನ ಆಯ್ತು, ಹೋಗಿ ಹಣ್ಣು ತರ್ತೀರಂದವರು ಇನ್ನೂ ಬಂದಿಲ್ಲಲ್ಲ? ಪೂಜೆ ಇನ್ನೂ ಮುಗ್ದಿಲ್ಲವೇ? ಹೊತ್ತು ನೆತ್ತಿ ಮೇಲೆ ಬಂದಿದೆ, ಹೊಟ್ಟೆ ತಾಳ ಹಾಕುತ್ತಿದೆ. ಇದೇನ್ರಿ ಇದು? ಇವತ್ತು ಶ್ರಾವಣ, ಅದು ಅಲ್ಲದೆ ಸ್ವಾಮೀಜಿನ ಮನೆಗೆ ಕರ್ಕೊಂಡು ಬಂದು ಅವರು ಪಾದ ಪೂಜೆ ಮಾಡಿ ನಾವು ಅವರಿಗೆ ಪೂಜೆ ಎಲ್ಲ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗುತ್ತ್ರಿ. ಅದು ಇರ್ಲಿ, ಈ ಮೊಬೈಲ್ ಬಂದ್ಮೇಲಂತೂ ಕೂತ್ರೆ ಮೊಬೈಲು, ನಿಂತ್ರೆ ಮೊಬೈಲು, ಹೆಂಡತಿ ಪಕ್ಕ ಮಲಗಿದ್ರು ಮೊಬೈಲು. ಅದು ಅಲ್ಲದೆ ನಾನೇನಾದ್ರು ನೀ ಹಿಂಗೆ ನೋಡಬೇಡ ನನ್ನ, ನಾ ಹೆಂಗೆ ನೋಡಲಿ ನಿನ್ನ ಅಂತ ತಿರುಗಿ ಹೇಳಿದ್ರೆ ಎದ್ದೋಗಿದ್ದೆ ಹೊರಗೆ. ನೀವೇನ್ ಕಡಿಮೆನಾ? ಫೋನ್ ಯಾರಿಗೂ ಕಾಣ್ದಂಗ ಹೆಡ್ ಪೋಸ್ಟ್ ಆಫೀಸ್ನಾಗ ಹಿಡ್ಕೊಂಡ ಕಾಲ್ ಬರೋದಷ್ಟ ತಡ, ಕಿವಿ ಒಳಗೆ ಹಿಡ್ಕೊಂಡ ಚಾಯ್ ಮಾಡೋದ್ನಾಗ ಸಕ್ರಿ ಹಾಕೋದ್ ಬಿಟ್ಟು ಉಪ್ಪು ಹಾಕೋದು, ಪಲ್ಯ ಮಾಡೋದ್ನಾಗ ಬರೀ ಎಣ್ಣಿನ ಹಾಕೋದ. ಎಣ್ಣಿ ಖಾಲಿ ಮಾಡಿ ಗಂಡಾಗ ಜಿರ್ಗಿ ತಿಂದು ಜೀವ ಕಳಿತೀವಿ. ಗಂಡಸರು ನೀವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಯಾವ್ದಾದ್ರು ಚಂದದ ಹುಡುಗಿ ಇಡ್ಕಲ್ ಸೀರೆ ಉಟ್ಕೊಂಡು ಕೈ ತುಂಬಾ ಹಸಿರು ಬಳೆ ಹಾಕೊಂಡು ಮನೆ ಮುಂದೆ ಹೋಗಂಗಿಲ್ಲ, ಬಾಯಿ ತೆರ್ಕೊಂಡು ನೊಣ ಒಳಗೆ ಹೊರಗೆ ಬಂದ್ರೆ ನೋಡಿದ್ದೆ. ಅಲ್ಲ ಸರ್ವಗಳ, ಶ್ರೀರಾಮಚಂದ್ರನ ಸೀತಾಮಾತೆ ಅಂತ ಚಂದಲ್ಲಿ ಸೆಳೆಯುವ ನೀನಿರುವಾಗ ಬೇರೆಯವರನ್ನು ನೋಡೋದ? ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗೊಂದು ಕೋಟಿ ರೂಪಾಯಿ ಇದ್ದಂಗೆ, ಹೆಂಡತಿ ಒಬ್ಬಳು ಹತ್ತಿರ ಇದ್ದರೆ ನಾನೊಬ್ಬ ಸಿಪಾಯಿ ಅಂತ. ಸಾಕ್ರಿ ಸಾಕು, ಈ ನಿಮ್ ಪಾಲಿಸಿ ನನಗೆ ಬೇಕಾಗಿಲ್ಲ. ಮೊದ್ಲು ಸ್ನಾನ ಮಾಡಿ ಬನ್ನಿ, ಹೋಗಿ ಸ್ವಾಮೀಜಿನ ಕರ್ಕೊಂಡ್ ಬನ್ನಿ ಹೋಗಿ.
ಅಲ್ಲ ನೀವು ಹೇಳುವ ಮಾತು, ನೀವು ತಾಯಿಯಾಗಿ ತನ್ನ ಮಗುವಿಗೆ ಎದೆ ಹಾಲು ಉಣಿಸಿ ದೊಡ್ಡವರನ್ನಾಗಿ ಮಾಡಿ ಆಡಿಬಾನನ ಕಂದ ಅಂಗಾಲ ತೊಳೆದೆನು, ತೆಂಗಿನಕಾಯಿ ತಿರುಳಿಯ ತಗೊಂಡು ಬಂಗಾರದ ಮಾರಿಯ ತೊಳೆದೇನೆ ಎಂದು ಹಾಡಿ ಹರಿಸುವಳು ತಾಯಿ ಅಲ್ಲವೇ? ಅದರಂತೆ ಗಂಡನು ಹಸಿದು ಬಂದಾಗ ಅಕ್ಕರೆಯಿಂದ ಬಿಸಿ ಬಿಸಿಯಾದ ಅಂಬಲಿಯನ್ನು ಮಾಡಿ ಉಣಬಡಿಸುವಳು ಸ್ತ್ರೀ ಅಲ್ಲವೇ? ಹೌದು, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯನೇ. ಆದ್ರೆ ಏನ್ ಮಾಡೋದು, ವರದಕ್ಷಿಣೆ ಕಿರುಕುಳ, ಅದು ಅಲ್ಲದೆ ಸಣ್ಣ ಬಾಲಕಿಯರ ಮೇಲೆ ಅತ್ಯಾಚಾರ. ಗಂಡನಾದವನು ಕುಡ್ಕೊಂಡು ಬಂದು ಕುಡಿತ ಚಟಕ್ಕೆ ಬೀಳೋದಲ್ಲದೆ ತಮ್ಮ ಹೆಂಡತಿ ಮಕ್ಕಳನ್ನ ಬೀದಿಗೆ ತರ್ತಾರ್ರಿ. ಅಂತ ಗಂಡಸರೇ ಹೆಚ್ಚಾಗಿದ್ದಾರೆ ಈ ಕಲಿಯುಗದಲ್ಲಿ. ಅಷ್ಟೇ ಅಲ್ಲ, ನಮ್ಗೇನಾದ್ರೂ ನ್ಯಾಯ ಬೇಕು ಅಂತ ನಾವೇನಾದ್ರೂ ನ್ಯಾಯಾಧೀಶರ ಹತ್ರ ಹೋದ್ರೆ ಅವರು ಸತ್ಯವನ್ನ ಅಸತ್ಯ ಮಾಡಿ ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡ್ತಾರೆ. ಈಗಂತೂ ಈ ಹಣವಂತರ ಕೈವಶವಾಗಿದ್ದೀರಿ ಈ ಕಾನೂನು. ಮಾನವರಾದ ನಾವು ತಿಳಿಯದೇ ಮಾಡುತ್ತೇವೆ. ಒಂದು ತಿಳಿಯದಾಗಿದೆ, ನಾನು ನನ್ನದು ಎಂಬ ಅಹಂಕಾರ ಎಲ್ಲಿವರೆಗೂ ಬಿಡುವುದಿಲ್ಲೋ ಅಲ್ಲಿವರೆಗೂ ಕೇಡು ತಪ್ಪಿದ್ದಲ್ಲ. ದೇವರಲ್ಲಿ ಏನೊಂದು ಬೇಡಿಕೊಂಡೆ ಸರ್ವಮಂಗಳ. ಏನಂತ ಬೇಡಿಕೊಂಡ ನೋಡಿ, ಈ ಪ್ರಗತಿಪುರದಲ್ಲಿ ಜನ ಮೆಚ್ಚಿದ ರೈತನ ಮಗನಾಗಿ, ರೈತನ ಮಕ್ಕಳಂತೆ, ಗವಿ ಗಾಯಕದಂತೆ, ಗವಿ ಸಿದ್ದೇಶ್ವರರಂತೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರಂತೆ ನೀವು ನಿಮ್ಮ ತಮ್ಮನಿಗಾಗಿ ಶ್ರಮಿಸುವ ನಿಮಗೆ ಆ ದೇವರು ತಕ್ಕ ಫಲ ಕೊಡ್ಲಿ ಅಂತ ಬೇಡ್ಕೊಂಡ. ಸರ್ವಮಂಗಳ, ಇಲ್ಲಿನ ಮಾಣಿಕ್ಯದಂತಹ ನುಡಿಗಳನ್ನು ಕೇಳಿ ಭಾರವಾದ ನನ್ನ ಮನಸ್ಸು ಹಗುರವಾಯಿತು. ಸತಿ ಸಾವಿತ್ರಿ ತಾರಾಬಾಯಿ ಅಂತ ಹೆಂಡತಿಯನ್ನು ಪಡೆದ ನಾನೇ ಧನ್ಯ. ನಡೆಯದಿದ್ದರೆ ದಾರಿ ಸಾಗದು, ದುಡಿಯದಿದ್ದರೆ ಬದುಕು ಸಾಗದು. ದೇವರ ಹೆಸರಿನಲ್ಲಿ ಉಪವಾಸ ಇರುವುದು ಬೇಡ. ತಂದೆ ತಾಯಿಯನ್ನು ಉಪವಾಸ ಕೆಡದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಮದುವೆಯಾಗಿ 2 ವರ್ಷ ಕಳೆದ್ರು ಏನಾದ್ರೂ ಸಿಹಿ ಸುದ್ದಿ ಇರ್ಬೇಕಲ್ಲವೇ? ಸಿಹಿ ಸುದ್ದಿ ಯಾಕ್ರಿ? ಮಾಡಿದೀನ್ರಿ, ಹೋಳಿಗೆ ಮಾಡಿದೀನಿ, ಕರಗಡುಬು ಮಾಡಿದೀನಿ, ನಿಮ್ಗೋಸ್ಕರ ಏನೇನ್ ಸಿಹಿ ಬೇಕು ಎಲ್ಲ ಮಾಡಿದೀನಿ. ಚೆನ್ನಾಗಿ ತಿಂದು ಹೊಲಕ್ಕೆ ಮಲ್ಕೊಂಡು ಗೊರಕೆ ಹೊಡೆಯೋದಂತೆ. ಆ ಹೋಳಿಗೆ ಅಲ್ಲ, ಈ ಹೋಳಿಗೆ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಅಲ್ರಿ ನೋಡಕ್ ಬಂದಾಕನೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಚಿತ್ರದಲ್ಲಿ ನಗು ನಗುತ್ತಾ ನಲಿ, ಎಲ್ಲ ದೇವರ ಕಲೆ, ಅದರಂತೆ ನೀನು ತಿಳಿ ಎಂದು ಹಾಡಿದ್ದಾರೆ. ಅದರಂತೆ ಈ ನಿನ್ನ ಮನೆ ಬೆಳಗಿಸುವ ಒಂದು ಕುಲಪುತ್ರ ಬೇಕನ್ನೋದೇ ನನ್ನ ಆಸೆ. ನೋಡ್ರಿ, ಮುತ್ತಿನಂತ ಇಬ್ರು ಮೈದುನರು ಇರ್ಬೇಕಾದ್ರೆ ನಮ್ಗೆ ಯಾಕ್ರಿ ಮಕ್ಳು? ಅದಲ್ಲದೆ ನಮ್ಗೆ ಇನ್ನೇನು ವಯಸ್ಸಾಗಿದೆ ಹೇಳಿ? ಅದಕ್ಕೋಸ್ಕರ ಬಸವಣ್ಣನವರು ಹೇಳಿದ್ದಾರೆ, ನನಗಿಂತ ಹಿರಿಯವರಿಲ್ಲ, ಶಿವಭಕ್ತಗಿಂತ ದೊಡ್ಡ ಹಿರಿಯವರಿಲ್ಲ ಅಂತ. ಏನಿದು ಶಿವಚರಣಿ ವಚನಕಾರ ಅಕ್ಕಮ್ಮದೇವಿ ಲಕ್ಕಮ್ಮ ದೇವಿ ಅವಕಾಶ ಬಂದಂತೆ ಕಾಣುತ್ತದೆ. ಅವರು ಹೇಳಿದ ವಚನಗಳ ಸಾಹಿತ್ಯಗಳನ್ನು ನಾವು ತಿಳಿದುಕೊಂಡರೆ ಈ ಮಾನವ ಜನ್ಮ ಸಾರ್ಥಕವಾಗುತ್ತಿತ್ತು. ಅದರಂತೆ ಬಸವಣ್ಣನವರು, ಅಲ್ಲಮ್ಮ ಪ್ರಭುಗಳು, ಮಡಿವಾಳ ಮಾಚಯ್ಯ, ಶಿಶುನಾಳ ಶರೀಫರು, ಕನಕದಾಸರು, ಪುರಂದರದಾಸರು ಬರೆದ ಕವನ ಸಾಹಿತ್ಯಗಳು ಮೂಲೆಯಲ್ಲಿ ಬಿದ್ದಿರುವಾಗ ಅದರಂತೆ ಕನ್ನಡ ಉಳಿವಿಗಾಗಿ ಹೋರಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯನ್ನು ಮಾಡಿದರು. ಅದರಂತೆ ಆಲೂರ ವೆಂಕಟರಾಯರು ಕೂಡ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಿದರು. ಈಗ ನಮ್ಮ ಕನ್ನಡ ಭಾಷೆ ಉಳಿಬೇಕಂದ್ರೆ ನಮ್ಮ ಸರ್ಕಾರವು ಕೂಡ ಈ ಕನ್ನಡ ಭಾಷೆಯನ್ನು ಬೆಳೆಸಿದರೆ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬೆಳೆಸಿದರೆ ನಮ್ಮ ಕನ್ನಡಾಂಬೆ ಉಳಿಯಲು ಸಾಧ್ಯ. ನೋಡಿ, ಇದನ್ನೆಲ್ಲ ಹೋದ ಕಾಲ, ಇದಕ್ಕೆ ಚಿಂತಿಸಿ ಫಲವಿಲ್ರಿ. ಇದನ್ನೆಲ್ಲ ಚಿಂತೆ ಮಾಡ್ತಾ ಕುತ್ಕೊಳ್ರೆ ನಮ್ ಟೈಮೇ ವೇಸ್ಟ್ ಆಗುತ್ತೆ. ನೋಡಿ, ನನ್ನ ಮನೆಯೊಳಗೆ ತುಂಬಾ ಕೆಲಸ ಇದೆ, ನಾ ಕೆಲಸ ಮಾಡಿ ಬಂದ್ಬಿಡ್ತೀನಿ. ಹಾಗೆ ಹೋಗೋದಾ? ಅಲ್ಲೇ ನೋಡು, ಕಲಾಕಾರರು ಎಷ್ಟೊಂದು ಪಾರ್ವತಿ ಪರಮೇಶ್ವರನನ್ನು ಕೈಲಾಸದಲ್ಲಿ ಚಿತ್ತ ತಾಂಡವರು ಎಷ್ಟೊಂದು ಸುಂದರವಾಗಿ ವರ್ಣಿಸುತ್ತಾನೆ. ಅದಂತೆ ನಾವೇಕೆ ನೃತ್ಯ ಮಾಡಬಾರದು? ನೋಡಿ, ನೀವು ಕವಿ ಕಾಳಿದಾಸದಂತೆ ನರ್ತಿಸಿದ್ರೆ ನಾನು ನವಿಲಾಗಿ ಗೈಬಿಚ್ಚಿ ನರ್ತಿಸುವೆ.
ಹಿತವಾದ ಗಾಳಿಗೆ ನನ್ನಯ ಮೃದುವಾದ ಸಿಹಿಗೆ ಸಂಜೆಯ ಹಿತವಾದ ಗಾಳಿಗೆ ನನ್ನಯ ಮೃದುವಾದ ಸಿಹಿಗೆ ಹಿತವಾಗಿ ಚೋಕಿದಾಗ ಹಿತವಾಗಿ ಚೋಕಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ದೇವರ ದಯದಿಂದ ಮಳೆರಾಯನ ಕೃಪೆಯಿಂದ ಈ ವರ್ಷ ನಮ್ಮ ಕಬ್ಬು ಮುಗಿಲೆತ್ತರವಾಗಿ ಬೆಳೆದಿರುತ್ತದೆ. ನಾಳೆ ಎಲ್ಲೋ ಅಮಾವಾಸ್ಯೆ, ಭೂತಾಯಿಯ ಉಡಿ ತುಂಬಿ ನಾಳೆ ಕಬ್ಬಿನ ಗ್ಯಾಂಗ್ಗೆ ಕರೆತಂದು ಕಬ್ಬನ್ನು ಮಾರಿ ಆ ಶರ್ಬಯ್ಯನವರ ಸಾಲ ತೀರಿಸಲಾಯಿತು. ಆಯ್ತು, ನೀವ್ ಹೇಳಿದಂತೆ ಆಗ್ಲಿ. ಮೊದಲು ಅಡಿಗೆ ಮಾಡಿದೀನಿ, ಊಟ ಮಾಡಿ ಅಂತ ಬನ್ನಿ.